ಏನು ಅನಿಸುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಮೊದಲನೇದಾಗಿ ಅಂದರೆ ಅದೊಂದು ರಂಗಭೂಮಿಯಿಂದ ಸಿನಿಮಾಗೆ ಜರ್ನಿರೇ ಒಂದು ದೊಡ್ಡ ಟಫೆಸ್ಟ್ ಜರ್ನಿ ಆ್ಯಕ್ಚುಲಿ. ಎಲ್ರಿಗೂ ಸಿಗುತ್ತೆ, ಬಟ್ ಎಲ್ರಿಗೂ ಈ ಥರದನ್ನು ಸಡನ್ನಾಗಿ ರಂಗಭೂಮಿಯಿಂದ ಹೀರೋ ಆ ಥರದ ಸಿಗುವಂಥದ್ದು ವಿರಳ. ಸೊ ಹಂಗೆ ನೋಡಿದರೆ ನಮ್ಮ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ನಿರ್ದೇಶಕರಾಗಿರ್ಬೋದು ತುಂಬ ಪ್ರೀತಿಯಿಂದ ನನಗೆ ಹೀರೋ ಅನ್ನೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ನಾನು ನಿಭಾಯಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಈ ಸಿನಿಮಾಗೆ ತುಂಬ ದೊಡ್ಡ ಮಟ್ಟದ ತಯಾರಿ ಮಾಡಿಕೊಂಡು ಈ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಅಗೇನ್ ನಾಳೆ ಎಲ್ಲ ಆಲ್ಮೋಸ್ಟ್ 70% ಎಂಟೈರ್ ಕರ್ನಾಟಕದಲ್ಲೇ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಧೀರಭಗತ್ರ ತೆರೆ ಕಾಣ್ತಾ ಇದೆ. ಬೆಂಗಳೂರಿನ KG ರಸ್ತೆಯ ಭೂಮಿಕಾ ಥಿಯೇಟ್ರ್ ನಮ್ಮ ಮೇನ್ ಥಿಯೇಟ್ರ್ ಆಗಿದೆ. ಒಂದಷ್ಟು ಹೋರಾಟ ಮಾಡಿ ಫೈಟ್ ಮಾಡಿ ಒಂದಷ್ಟು ಥಿಯೇಟ್ರ್ಗಳನ್ನ ತೊಗೊಂಡಿದ್ದೀವಿ. ಸಿನಿಮಾನು ಹಂಗೆ ಹೋರಾಟದ ನಿಲುವಿಟ್ಟಿರ್ತಕ್ಕಂಥ ಸಿನಿಮಾ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಎಂಟೈರ್ ಕರ್ನಾಟಕ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಿರೋದು, ಆಮೇಲೆ ಜನರ ಮುಂದೆ ಬರ್ತಾ ಇರೋದು. ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ನೋಡಿ ಈ ವೀಕೆಂಡ್ನ ನೀವು ಬಂದು ನೋಡಿದ್ರೆ ಖಂಡಿತ ನಾವು ಗೆಲ್ತೀವಿ. ಒಂದು ಸತಿ ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ಏನು ಅಂತ. ನಾಳೆ ಅಗೇನ್ ಡಿಸೆಂಬರ್ 6 ಕರ್ನಾಟಕದಾದ್ಯಂತ ಧೀರಭಗತ್ರ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ, ಆಶೀರ್ವದಿಸಿ. ಎಲ್ಲ ಸಿನಿಮಾಗಳು ಸಂದೇಶನೇ ಸರ್. ಅಂದರೆ ಏನಾದರೂ ಹೇಳೋಕೆ ಕೊಟ್ಟಿದ್ದೀವಿ ಅಂದರೆ ಅದನ್ನು ಯಾವುದಾದ್ರೂ ಮೀಡಿಯಾ ಬೇಕಾಗುತ್ತೆ ನಮಗೆ. ಸೊ ಆ ಮೀಡಿಯಾ ಸಿನಿಮಾ ನಮಗೆ ನಾವು ಕಂಡುಕೊಂಡಿರೋದು. ಉಳುವವನೇ ಬೋಡಿ ಅನ್ನೋ ಕಾಯ್ದೆನ ಆ ಟೈಮಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿತ್ತು, ಅದಕ್ಕೆ ಆಗಿರ್ತಕ್ಕಂಥ ಅಡೆತಡೆಗಳ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ವಿತ್ ಲಾ ಈ ಸಿನಿಮಾ ಮೂಲಕ ನಾವು ಹೇಳೋಕೆ ಹೊರಟಿದ್ದೀವಿ. ಒಂದಷ್ಟು ಆ್ಯಕ್ಟ್ಗಳನ್ನ ಡೀಪಾಗಿ ಈ ಸಿನಿಮಾ ಹೇಳುತ್ತೆ. ಇದ್ರ ಜೊತೆಗೆ ಚಿತ್ರದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ. 4 ಅಭೂತಪೂರ್ವವಾದಂಥ ಫೈಟ್ಸ್ ಇದೆ. ಥ್ರಿಲ್ಲರ್ ಮಂಜು ಸರ್ ಮಾಡಿರ್ತಕ್ಕಂಥ ಫೈಟ್ಸ್ ಇದೆ. ವಿಕ್ರಮ್ ಮೋರ್ ಸರ್ ಮಾಡಿರ್ತಕ್ಕಂಥ ಫೈಟ್ಸ್ ಇದೆ. ಆಮೇಲೆ 3 ಅಂದರೆ 4 ಅದ್ಭುತವಾಗಿರೋ ತುಂಬ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ. ಯಾರೂ ಎಲ್ಲೂ ಬೋರ್ ಆಗದೆ ಇರೋದ್ರಲ್ಲ. ಕಮರ್ಷಿಯಲಾಗಿ ಏನೇನು ಬೇಕೋ ಅದನ್ನು ಆದಷ್ಟು ಅಚ್ಚುಕಟ್ಟಾಗಿ ನಮ್ಮ ತಂಡ ಧೀರಭಗತ್ರ ಕೊಡೋಕ್ಕೆ ಪ್ರಯತ್ನ ಪಟ್ಟಿದೆ. ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಪೂರ್ಣಚಂದ್ರ ತೇಜಸ್ವಿ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ವಿಜಯ್ ಪ್ರಕಾಶ್ ಸರ್ ಒಂದು ಅದ್ಭುತವಾದ ಹಾಡು ಹಾಡಿದ್ದಾರೆ. ನವೀನ್ ಸರ್ ಹಾಡಿದ್ದಾರೆ. ಆಮೇಲೆ ಕವಿರಾಜ್ ಸರ್ ಒಂದು ಅದ್ಭುತವಾದ ಸಾಂಗ್ ಬರೆದಿದ್ದಾರೆ. ಸೊ ಒಟ್ಟಾರೆಯಾಗಿ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಡೆಬ್ಯೂ ಮಾಡಿರ್ತಕ್ಕಂಥ ಹೀರೋ ಸಿನಿಮಾ ಧೀರಭಗತ್ರ. ಯಾರಿಗೂ ತುಂಬ ಏನೋ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ನಂಬಿದ್ದೀನಿ. ಖಂಡಿತ ಡಿಸಪಾಯಿಂಟ್ ಮಾಡಲ್ಲ. ಒಂದು ಸತಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಹೊಸ ಅನುಭವ ಮತ್ತು ಭಾಳ ಮುಖ್ಯವಾಗಿ ನಾನು ಏನು ಒಂದು ವಕೀಲಗಿರಿ ಹೋರಾಟ ನಾನು ಕಳೆದ 20-25 ವರ್ಷಗಳಿಂದ ಹೋರಾಟ, ಅದ್ರ ಜೊತೆಗೆ ವಕೀಲಗಿರಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದು ರೀತಿ ಹೇಳಬೇಕಾದ್ರೆ ಈ ಸಿನಿಮಾದಲ್ಲೂ ಕೂಡ ಅದೇ ಪಾತ್ರವನ್ನು ಒಂದು ಸ್ಕ್ರೀನ್ ಮೇಲೆ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀನಿ. ಹಾಗಾಗಿ ಆ ಥರದ್ದೇನಷ್ಟು ದೊಡ್ಡ ಡಿಫ್ರೆನ್ಸ್ ಕಾಣಲಿಲ್ಲ. ಬಟ್ ಆದರೆ ಒಂದು ಅದ್ಭುತವಾದ ಸಿನಿಮಾ, ಒಂದು ಒಳ್ಳೆಯ ಸಂದೇಶ ಇರತಕ್ಕಂಥ, ಸಮಾಜಕ್ಕೆ ಒಂದು ಮರೆಮಾಚಲ್ಪಟ್ಟಿರ್ತಕ್ಕಂಥ ಮತ್ತು ಏನು ನಾವು ಒಂದಿಷ್ಟು ಸತ್ಯಗಳನ್ನು ಜನರಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅಂತಹ ಸತ್ಯಗಳನ್ನು ಈ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಇಡೀ ತಂಡ ಹೊಂಟಿದೆ. ಹಾಗಾಗಿ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆಯ ಅನುಭವ. ನನಗನ್ಸುತ್ತೆ ಕನ್ನಡದ ಪ್ರೇಕ್ಷಕರು ಅದನ್ನು ಒಪ್ತಾರೆ ಮತ್ತು ಸಿನಿಮಾನ ಗೆಲ್ಲಿಸ್ತಾರೆ ಅನ್ನುವಂಥ ಭರವಸೆ ಅಂತೂ ಇದೆ ನನಗೆ. ಸರ್, ರಾಕೇಶ್ ಅವರು ರಂಗಭೂಮಿಯಲ್ಲಿದ್ದವರು, ಮಲೆಗಳಲ್ಲಿ ಮದುಮಗಳು ನಾಯಕಿ ಪಾತ್ರದಿಂದ ಭಾಳಷ್ಟು ಹೆಸರು ಮಾಡಿದವರು ಇಡೀ ರಾಜ್ಯದಿಂದ. ಈಗ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಸಿನಿಮಾ ಸ್ಕ್ರೀನ್ ಮೇಲೆ ಜನ ಹೇಗೆ ಅಕ್ಸೆಪ್ಟ್ ಮಾಡಬೇಕು ಅವ್ರನ್ನ ಅಂತ ಈಗ ನಾವಂತೂ ಅವ್ರನ್ನ ಶೂಟಿಂಗ್ ಸಂದರ್ಭದಲ್ಲಿ, ಆಮೇಲೆ ಈಗ ಸಿನಿಮಾ ಆದಮೇಲೆ ನಾವು ಅವ್ರನ್ನ ದೊಡ್ಡ ತೆರೆ ಮೇಲೆ ನೋಡಿದಾಗ ಖಂಡಿತವಾಗ್ಲೂ ಕೂಡ ಹೇಗೆ ಅವ್ರನ್ನ ಥಿಯೇಟ್ರಲ್ಲಿ ಅವರ ನಟನೆಯನ್ನು ಇಷ್ಟಪಟ್ಟಿದ್ರು, ಹೇಗೆ ಆತ ಥಿಯೇಟ್ರಲ್ಲಿ ತನ್ನ ಅದ್ಭುತವಾದಂಥ ನಟನೆಯನ್ನು ಜನರಿಗೆ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ನನಗನ್ಸುತ್ತೆ ಈ ಸಿನಿಮಾದಲ್ಲಿ ಅದಕ್ಕಿಂತ 100 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಪ್ರತಿಭೆಯನ್ನು ಇದರಲ್ಲಿ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಇಷ್ಟ ಆಗ್ತಾರೆ. ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ನನಗನ್ಸುತ್ತೆ ಕನ್ನಡದ ಒಂದು ಚಿತ್ರರಂಗಕ್ಕೆ ಒಬ್ಬ ಹೊಸ ಅದ್ಭುತವಾದಂಥ ಒಬ್ಬ ನಾಯಕ ನಟ ಅನ್ನೋದಕ್ಕಿಂತ ಒಬ್ಬ ನಟ ಪರಿಚಯ ಆಗ್ತಾನೆ. ಮತ್ತು ಬಹುಶಃ ಮುಂದೆ ದೊಡ್ಡ ಮತ್ತು ಒಳ್ಳೆ ಪಾತ್ರಗಳು ಕೂಡ ಆತನಿಗೆ ಸಿಗ್ತದೆ ಅಂತ ಅನಿಸುತ್ತೆ. ಮತ್ತು ಸಿನಿಮಾದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ನೋಡಿದಾಗ ಯಾರಿಗೂ ಕೂಡ ಈತ ಮೊದಲನೇ ಬಾರಿ ನಟಿಸ್ತಾ ಇದ್ದಾನೆ ಅಂತ ಅನ್ಸೋದಿಲ್ಲ. ಬಹುಶಃ ನಿಮಗೆ ಸಿನಿಮಾ ಪ್ರಾರಂಭ ಆದಾಗ ಒಂದು 5-10 ನಿಮಿಷ ನಿಮಗೆ ಅವ್ರು ನೋಡೋ ಸಂದರ್ಭದಲ್ಲಿ ಹೊಸಬ್ರು ಅಂತ ಅನಿಸ್ಬೋದು. ಬಹುಶಃ ಒಂದು 5-10 ನಿಮಿಷ ಮುಗಿದ ನಂತರ ಆತ ನಿಮ್ಮನ್ನು ಆವರಿಸ್ಕೊಳ್ತಾನೆ. ಮತ್ತು ಈತನ ಬಹುಶಃ ಯಾರೋ ಭಾಳ ಸೀನಿಯರ್ ಆರ್ಟಿಸ್ಟು ಅನ್ನೋ ರೀತಿಯಲ್ಲಿ ನಿಮಗೆ ಆತ ಅನ್ನಿಸ್ತಾನೆ. ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾನೆ. ಖಂಡಿತ ಹೌದು, ಇದು ಒಂದು ನೆಲಮೂಲದ ಕತೆ. ಮತ್ತು ಒಂದು ರೀತಿ ಹೇಳಬೇಕಾದ್ರೆ 70-80ರ ದಶಕದ ಒಂದು ಸರ್ಕಾರ ಮಾಡುವಂಥ ಒಂದು ಭಾಳ ಅದ್ಭುತವಾದಂಥ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆಯ ಹಿನ್ನೆಲೆ ಮತ್ತು ಆ ಕಾಯ್ದೆ ಬಂದ ನಂತರ ಆದಂತಹ ಒಂದಿಷ್ಟು ವಿಷಯಗಳನ್ನು ತಗೊಂಡು
ನಾವು ಒಂದು ಬಹುಶಃ ಈ ಕಥೆಯನ್ನು ಹೇಳಿದ್ರೆ ಭಾಳ ಜನ ಕಾಂಟ್ರವರ್ಸಿ ಅಂತೇಳಿ ಭಾಳ ಜನ ಸುಮ್ಮನೆ ಇರ್ಬೋದು, ಮತ್ತು ಈ ಕತೆ ಭಾಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಕಾಯ್ದೆ ಹಿಂದೆ ಇರತಕ್ಕಂಥ ಒಂದು ಕಾಯ್ದೆ ಹಿಂದೆ ಇದ್ದಂಥ ಮುಚ್ಚಿಟ್ಟಿರ್ತಕ್ಕಂಥ ಕಾರಣಗಳು ಮತ್ತು ತದನಂತರ ಆದಂಥ ಒಂದಿಷ್ಟು ಈ ದೇಶದಲ್ಲಾದಂಥ ತಲ್ಲಣಗಳನ್ನೆಲ್ಲವನ್ನು ಕೂಡ ನಾವು ಈ ಸಿನಿಮಾ ಮುಖಾಂತರ ಇಡ್ತಾ ಇದ್ದೀವಿ. ಹಾಗಾಗಿ ನ್ಯಾಚುರಲ್ ಆಗಿ ಒಂದು ರೀತಿ ಹೋರಾಟ ಒಂದು ಹಿನ್ನೆಲೆ ಕೂಡ ಸಿನಿಮಾದಲ್ಲಿ ಬರ್ತದೆ. ಹೋರಾಟ ಮತ್ತು ಒಂದಿಷ್ಟು ಕೋರ್ಟ್ ಡ್ರಾಮಾ, ಎಮೋಷನ್ಸ್ ಎಲ್ಲವೂ ಕೂಡ ಇದೆ. ಹಾಗಾಗಿ ಅಲ್ಲೂ ಕೂಡ ನಾನು ಒಂದು ಒಳ್ಳೆ ಮುಖ್ಯವಾದಂಥ ಪಾತ್ರ, ನಂದು ಭಾಳ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪಾತ್ರ, ಮತ್ತು ಇಡೀ ಸಿನಿಮಾ ನನ್ನ ಸುತ್ತಲೂ ನನ್ನ ಜೊತೆಗೆ ಒಂದು ಹೋಗುವಂಥ ಒಂದು ಪಾತ್ರ. ಹಾಗಾಗಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ನಾನು ಮೊದಲೇ ಹೇಳಿದಾಗೆ ನಾನು ನೈಜ ಜೀವನದಲ್ಲಿ ಹೇಗೆ ನಾನು ಒಬ್ಬ ಹೋರಾಟಗಾರನಾಗಿ 20-25 ವರ್ಷಗಳ ಕಡೆ ಈ ರಾಜ್ಯ ಸುತ್ತಾಡಿ ಹೋರಾಟವನ್ನು ಮಾಡ್ತಾ ಬಂದಿದ್ದೆ, ಅದೇ ಥರದ ಪಾತ್ರವನ್ನು ಈ ಸಿನಿಮಾದಲ್ಲೂ ಕೂಡ ನೋಡ್ಬೋದು. ಸಿಂಗಲ್ ಸ್ಕ್ರೀನ್ಗಳು ಸಿಕ್ಕಿಲ್ಲ ಅಂತಕ್ಕಂಥದ್ದು ನೀವು ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ನಮ್ಗೆ ಹೇಳಲಿಕ್ಕೆ ಬೇಜಾರಾಗ್ತಾ ಇದೆ. ಯಾಕಂತ ಹೇಳಿದರೆ ಕನ್ನಡಿಗರಾಗಿ ಹುಟ್ಟಿದ್ದೇ ತಪ್ಪ, ಕರ್ನಾಟಕದಲ್ಲಿ ಹುಟ್ಟಿದ್ದೇ ತಪ್ಪ. ಸೊ ಕನ್ನಡಿಗರಿಗೆ ಕೂಡ ಕರ್ನಾಟಕದಲ್ಲೇ ಕನ್ನಡಿಗರಿಗೆ ಒಂದು ಅವಮಾನ ಜೊತೆಗೆ ಇಷ್ಟೊಂದು ಸಮಸ್ಯೆ ಆಗತ್ತೆ ಅಂತ ಹೇಳಿದರೆ ಕನ್ನಡಿಗರು ಎಲ್ಲಿಗೆ ಹೋಗಬೇಕು, ಯಾರನ್ನು ಕೇಳಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮ್ಮ ಇದರಲ್ಲಿ. ಸೊ ಈಗ ಆದರೂ ಕೂಡ ಹಲವಾರು ಎಲ್ಲ ಸ್ನೇಹಿತರುಗಳನ್ನು ಸಂಪರ್ಕ ಮಾಡಿ, ಥಿಯೇಟ್ರ್ ಓನರ್ಸ್ಗಳನ್ನ ಸಂಪರ್ಕ ಮಾಡಿ, ನಮ್ಮ ಲೈಲಾಕ್ನ ಹೇಮಂತ್ ಸರ್ ಅವರು ಆಲ್ಮೋಸ್ಟ್ 70% ಥಿಯೇಟ್ರನ್ನ ನಮಗೆ ಕೊಡಿಸಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಥಿಯೇಟ್ರ್ ಸಿಕ್ಕಿದೆ. ಜೊತೆಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಬರ್ತಾ ಇದ್ದೀವಿ. ನನಗನ್ಸಿದ ಪ್ರಕಾರ ದೇವ್ರ ಇಚ್ಛೆ ಅಂತೆ ಸೋಮವಾರದಿಂದ ನಮಗೆಲ್ಲ ಥಿಯೇಟ್ರ್ಗಳು ಸಿಗ್ತಾ ಹೋಗುತ್ತೆ. ಕನ್ನಡ ಜನತೆಗೆ ಹೇಳೋದು, ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ, ಕನ್ನಡವನ್ನು ಉಳಿಸೋಣ, ಕನ್ನಡ ಚಿತ್ರರಂಗವನ್ನು ಉಳಿಸೋಣ. ಹಾಗೆ ಹೊಸಬ್ರ ಪ್ರಯತ್ನವನ್ನು ಒಂದು ಸರಿ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬ್ರು ಯಾವ ಥರ ಪ್ರಯತ್ನಪಟ್ಟು ಚಿತ್ರವನ್ನು ಮಾಡಿದ್ದಾರೆ, ಏನು ಸಂದೇಶವನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಮುಖಾಂತರ ಮೀಡಿಯಾ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೌದು, ಖಂಡಿತ ಇದೊಂದು ಪಕ್ಕ ನೆಲಮೂಲದ ಕಮರ್ಷಿಯಲ್ ಚಿತ್ರ, ಜೊತೆಗೆ ಫ್ಯಾಮಿಲಿ ಎಂಟರ್ಟೈನರ್, ಫ್ಯಾಮಿಲಿ ಕೂತು ನೋಡ್ಬೋದಂಥ ಚಿತ್ರ. ನಮ್ಮ ನೆಲಮೂಲದ ನಮ್ಮ ಸುತ್ತಮುತ್ತಲೂ ಏನು ಸಮಸ್ಯೆಗಳಿದಾವೋ, ಸುತ್ತಮುತ್ತಲೂ ಏನು ಪ್ರಾಬ್ಲಮ್ಗಳಾಗ್ತಿದ್ವೋ, ಏನು ದೌರ್ಜನ್ಯಗಳಾಗ್ತಿದ್ವೋ ಅದರ ಕುರಿತಾದಂಥ ಚಿತ್ರ. ಇದು ನಮ್ಮ ಚಿತ್ರ, ಇದು ನಿಮ್ಮ ಚಿತ್ರ, ಇದು ನಿಮ್ಮೆಲ್ಲರ ಜೀವನದ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಚಿತ್ರರಂಗವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕನ್ನಡಿಗರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಚಿತ್ರಕ್ಕೆ ಅತಿ ಬೆಂಬಲ ಸಿಕ್ಕಿದೆ ಕರ್ನಾಟಕದಲ್ಲಿ. ಖಂಡಿತ ನಮ್ಮ ಚಿತ್ರವನ್ನು ಬಂದು ಚಿತ್ರಮಂದಿರಕ್ಕೆ ನೋಡ್ತಾ ಇರತಕ್ಕಂಥ ಭರವಸೆ ಇದೆ ಸರ್. ಥ್ಯಾಂಕ್ ಯು.